ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ರಾಹುಲ್ ಬಂಧನ ಖಂಡಿಸಿ ಬೀದಿಗೆ ಇಳಿದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ದೇಶದಾದ್ಯಂತ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆಯಾಗಿದೆ. ಬೆಂಗಳೂರಿನಲ್ಲಿ ಲೋಕಭವನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತಹ ಯತ್ನ ಮಾಡಿದ್ದಾರೆ. ಮುಂಬೈ, ಗೋವಾ, ಮಧ್ಯಪ್ರದೇಶದಲ್ಲೂ ಕೂಡ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ರಾಹುಲ್ ಬಂಧನವನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ದೇಶದಾದ್ಯಂತ ಈ ಒಂದು ಹೋರಾಟ ನಡೀತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಲೋಕಭವನಕ್ಕೆ ಕೈಪಡೆ ಮುತ್ತಿಗೆ ಹಾಕುವಂತ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಪ್ರಯತ್ನವನ್ನ ಮಾಡಿರುವಂತದ್ದು. ಮುಂಬೈ, ಗೋವಾ, ಮಧ್ಯಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ನಡೆಯನ್ನ ರಾಹುಲ್ ಗಾಂಧಿ ಅವರನ್ನ ಬಂಧಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಕೂಡ ವಿದ್ಯಾವಂತರಾಗಿದ್ದಾರೆ ನೋಡಿ. ಕೊನೆಗೆ ಹೋಗ್ಬೇಕಾದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕ್ಲಾಸ್ ಹಾಕಿ ಅವ್ರಿಗೆ ಖುಷಿ ಪಟ್ರೆ ಇವತ್ತು ಅಂತ ಹೇಳ್ತಾರೆ, ಐ ಲವ್ ಯು ಅಂತ ಹೇಳ್ತಾರೆ. ಉದಾಹರಣೆ ತಿಳ್ಕೊಳ್ಳಿ, ವಿದ್ಯಾರ್ಥಿಗಳು ಹೋರಾಟಕ್ಕೋಸ್ಕರ ಕೊಡ್ತಿರುವಂತದ್ದು, ಶಾಂತಿಯಾಗಿ ಕೊಡ್ತಿರುವಂತದ್ದು. ಇವರು ಮಫ್ತಿಯಲ್ಲಿ ಪೊಲೀಸನ್ನ ಕಳಿಸಿ ಅಲ್ಲೇನು ಮಾಡೋದು ಎಷ್ಟು ಸರಿ? ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷ, ಯುವ ಕಾಂಗ್ರೆಸ್ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಹೋಗಿರ್ಬೋದು, ನೀಟ್ ಕ್ವಶನ್ ಪೇಪರ್ ವಿಚಾರದಲ್ಲಿ ಅಥವಾ ಬೇರೆ ಯಾವುದೇ ಕ್ವಶನ್ ಪೇಪರ್ ವಿಚಾರದಲ್ಲಿ ಕ್ವಶನ್ ಕೇಳ್ತಾನೆ ಬಂದಿದ್ದೀವಿ. ತಮ್ಮ ಹೋರಾಟ ಏನಿದ್ರು ಕೂಡ ಸಿಸ್ಟಮ್ ವಿರುದ್ಧ. ಯಾಕೆ ತಾವು ಇನ್ನ ಹೊಣೆಗಾರಿಕೆನ ಒತ್ತಿಲ್ಲ? ಕೇಂದ್ರ ಸರ್ಕಾರ ಅಷ್ಟು ಅಭಿವೇಕಿನ ಯಾಕೆ ಇನ್ನು ರಾಜೀನಾಮೆಯನ್ನು ತಗೊಂಡಿಲ್ಲ ನೀವು ಧರ್ಮೇಂದ್ರ ಪ್ರಧಾನ್ ಅವ್ರದ್ದು? ಅದೇ ವಿದ್ಯಾರ್ಥಿಗಳ ಮೇಲೆ ಬೆಲೆನೇ ಇಲ್ವಾ? ಹಂಗಾದ್ರೆ ನೀವು